So, Jai Hind friends. So again, welcome to the Reasoning Specialist YouTube channel. So this is the target of SSC GD 2025. ಈ ಥೀಮ್ ಅಲ್ಲಿ ಸೊ ಇದು ಏನಪ್ಪಾ ಅಂದ್ರೆ ನಮ್ದು ಒಂದು 10ನೇ ವಿಡಿಯೋ ಆಗ್ತಾ ಇದೆ. ಸೊ ಈ ಒಂದು ಶಿಫ್ಟ್ ಏನಪ್ಪಾ ಅಂದ್ರೆ ನೋಡ್ರಿ 21/2/2024 ಒಂದನೇ ಶಿಫ್ಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗಾದ್ರೆ ಸೊ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಏನಪ್ಪಾ ಅಂದ್ರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಒಂದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ, ಈ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಒಳಗೆ ನೀವು ನೋಡ್ಬೋದು. ಸೊ ಏನಾಗ್ತಾ ಇದೆಪ್ಪ ಅಂತಂದ್ರೆ ಸೊ ಇಲ್ಲಿ ಯಾವುದು 8, 16, 7, 14, 5, 10 ಅಂತಾರ ನೋಡ್ರಿ. ಸೊ ಹಾಗಾದ್ರೆ 8 ಎರಡ್ಲೆ 16 ಆಗ್ತಾರೆ, 7 ಎರಡ್ಲೆ ಎಷ್ಟು 14 ಆಯ್ತು, 5 ಎರಡ್ಲೆ ಎಷ್ಟಪ್ಪ ಅಂದ್ರೆ 10 ಆದ್ರೆ 1 ಎರಡ್ಲೆ 2 ಇದೆ. ಬಟ್ ನಾವು ಮುಂದಿನ ಸಂಖ್ಯೆ ಏನಂತ ಗೊತ್ತಿಲ್ಲ, ಹೌದಾ? ಸೊ ದೆನ್ ನೋಡ್ರಿ, ಇಲ್ಲಿ ಏನಾರ ಕ್ವಶನ್ ಮಾರ್ಕ್ ಇದಿತ್ತಂದ್ರೆ ಅವಾಗ ನಾವು ಈ ಒಂದು ಮೆಥಡ್ ಯೂಸ್ ಮಾಡಿ 1 ಎರಡ್ಲೆ 2 ಅಂತ ಹೇಳಿ 2 ನಾವು ಆಪ್ಷನ್ ಮಾಡ್ಬೋದಿತ್ತು. ಓಕೆ, ಬಟ್ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಲಾಜಿಕ್ ಏನಪ್ಪಾ ಅಂದ್ರೆ ಬೇರೆ ಇದೆ. ಸೊ ನಾವು ಆಲ್ರೆಡಿ ನೋಡ್ರಿ ನಿಮ್ಗೆ ಹೇಳಿರೋ ಹಾಗೆ ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಮೈನಸ್ ಬಂತು. ಹಾಗಾದ್ರೆ ಪ್ಲಸ್ ಮೈನಸ್ ಬಂದಾಗ ಏನಾಗ್ತದ? ಸೊ ಇಟ್ ಈಸ್ ಅ ಕಂಬೈನ್ಡ್ ಸೀರೀಸ್ ಆಗ್ತೈತಿ. ಕಂಬೈನ್ಡ್ ಸೀರೀಸ್ ಇದ್ದಾಗ ಏನ್ ಮಾಡ್ಬೇಕ್ರಿ? ಒಂದು ಸಂಖ್ಯೆ ಬಿಟ್ಟ ಮತ್ತೊಂದು ಸಂಖ್ಯೆ ಕನೆಕ್ಟ್ ಮಾಡ್ರಿ, ರೈಟ್? ಸೊ ಹಾಗಾದ್ರೆ ನೋಡ್ರಿ, ಸೊ ನಮಗೆ ಇಲ್ಲಿ ನೋಡಿದಾಗ ನೋಡ್ರಿ, ಸೊ 16, 14, 10, 2. ಓಕೆ, ಇಲ್ಲಿ ನೀವು ನೋಡಿದಾಗ ಸೊ ಆಕ್ಚುಲಿ ಈ ಸರಣಿ ನಮಗೆ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನೋಡ್ರಿ 16 ಒಳಗೆ ಎಷ್ಟು ಮೈನಸ್ ಮಾಡ್ಯಾರ? 14, 2. 14 ಒಳಗೆ ಎಷ್ಟು ಮೈನಸ್ ಮಾಡ್ಯಾರ? 10, 4 ಮೈನಸ್ ಮಾಡ್ರೆ. ನೋಡ್ರಿ ಇಲ್ಲಿ ಎಷ್ಟಾಗ್ತಾ ಇದೆ? 8. ಡಬಲ್ ಹಾಕೋತ ಹೋಗ್ತಾ ಇದೆ, ಹೌದಾ? ಸೊ ದೆನ್ ಇಲ್ಲಿಯೂ ಕೂಡ ನೋಡ್ರಿ, ಸೊ 8ರಲ್ಲಿ ನೋಡ್ರಿ -7 ಬೇಕಾದ್ರೆ ನೋಡ್ರಿ, ಸೊ -1 ಆದ್ರೆ ಮಾತ್ರ 7 ಆಗ್ತದೆ. 7ರಿಂದ 5 ಅಂತ ನೋಡ್ರಿ -2. 5ರಿಂದ 1 ಆಗ್ಬೇಕಾದ್ರೆ ನೋಡ್ರಿ -4. ಹಾಗಾದ್ರೆ ನೋಡ್ರಿ ಇಲ್ಲಿ ಎಷ್ಟು ಬರಬೇಕು ಗೊತ್ತಿಲ್ಲ. ಹಾಗಾದ್ರೆ ಜಸ್ಟ್ ನೀವು ಸೆಕೆಂಡ್ ಏನೋ ಒಂದು ಸೀಕ್ವೆನ್ಸ್ ತಗೊಂಡಾಗ ಸೊ 1 2ಲೆ 2 ಆದ್ರೆ ದೆನ್ 2 2ಲೆ ಎಷ್ಟ್ರಿ? 4 ಆಗ್ತಾ ಇದೆ. ಓಕೆ, ಹಾಗಾದ್ರೆ ಇಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕು? ಮಲ್ಟಿಪ್ಲೈಡ್ ಬೈ 2 ಮಾಡಿದಾಗ 4 2ಲೆ ಎಷ್ಟು? 8. ಹಾಗಾದ್ರೆ ಮೈನಸ್ ಹೋಗ್ತಾ ಇದೆ ಅಂತಂದ್ರೆ ಇಲ್ಲೂ ಕೂಡ ನಾವು ಮೈನಸ್ ಮಾಡ್ಬೇಕಾಗ್ತದೆ. ಹಾಗಾದ್ರೆ 1 - 8. ಸೊ ನೋಡ್ರಿ 1 - 8 ಎಷ್ಟು ಬರ್ತದ? ಸೊ -7 ಆಗ್ತಾ ಇದೆ. ಸೊ ದ -7 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ನೋಡ್ರಿ, ಡಾಲರ್ ಸೈನ್ ಇದೆ, ದೆನ್ ಜೆ ಇದೆ, ಅದಾದ್ಮೇಲೆ LK. ಸೊ ಏನಾಗ್ತದೆ ನೋಡ್ರಿ, ಡಾಲರ್ ಸೊ ಇಲ್ಲಿರೋದು ಒಂದು ಸ್ಥಾನ ಚೇಂಜ್ ಆಗಿ ಇಲ್ಲಿ ಬಂತು, ಜೆ ಇರೋದು ಒಂದು ಸ್ಥಾನ ಚೇಂಜ್ ಆಗಿ ಇಲ್ಲಿ ಬಂತು, ಎಲ್ ಅಗೇನ್ ಒಂದು ಸ್ಥಾನ, ದೆನ್ ಕೇನು ನೋಡ್ರಿ 4 ಒಂದು ಸ್ಥಾನ ನೋಡ್ರಿ ಯಾವ ರೀತಿಯಾಗಿ ಅಂದ್ರೆ ಕ್ಲಾಕ್ ವೈಸ್ ನಲ್ಲಿ ತಿರುಗ್ತಾ ಇದೆ. ಸೊ ದೆನ್ ಡಾಲರ್ ಮತ್ತೆ ಇಲ್ಲಿ ಬಂತು, ನೆಕ್ಸ್ಟ್ ಡಾಲರ್ ಇಲ್ಲಿ ಬಂತು, ಹಾಗೆ ನೆಕ್ಸ್ಟ್ ಮತ್ತೆ ಎಲ್ಲಿ ಬರಬೇಕು? ಇಲ್ಲೇ ಬರಬೇಕು. ಹಂಗಂದ್ರೆ ಈ ಮೊದಲನೇ ಚಿತ್ರನ ಹೊಳ್ಳಿ ರಿಪೀಟ್ ಆಗ್ಬೇಕಾ? ಹೌದಲ್ರಿ? ಸೊ ಮೊದಲಿನ ಡಯಾಗ್ರಾಮ್ ಅನ್ನ ಹೊಳ್ಳಿ ರಿಪೀಟ್ ಆಕೈತಿ ನೋಡ್ರಿ. ಸೊ ಈ ಮೊದಲಿನ ಡಯಾಗ್ರಾಮ್ ಮತ್ತೆ ಯಾವ್ದೈತಿ? ಸೊ ದ ಆಪ್ಷನ್ 3. ಸೊ ದ $JLK ಅನ್ನೋದ ಆಪ್ಷನ್ ಇದೆ. ಸೊ ದ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ನೋಡ್ರಿ, ಒಂದು ಯಾವ್ದಕ್ಕೆ ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಹಾಗಾದ್ರೆ ಈ ಬ್ಲಡ್ ರಿಲೇಷನ್ ನೋಡ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ ನಮಗೊಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟಾರ, ರೈಟ್? ಸೊ ಹಾಗಾದ್ರೆ ಈ ಒಂದು ಎಕ್ಸ್ಪ್ರೆಷನ್ ಒಳಗ ನಾವು ಏನ್ ಹೇಳ್ಬೇಕಂತಂದ್ರೆ F ಗೆ ಏನಾಗಬೇಕು ಅಂತ ಕ್ವಶನ್ ಇದೆ, ಹೌದಾ? ಹಾಗಾದ್ರೆ ಫಸ್ಟ್ ಈಗ ನೋಡೋಣಂತ್ರಿ ಏನೈತಿ ಇಲ್ಲಿ. ಸೊ A × B ಐತಿ ನೋಡ್ರಿ, ಹೌದಾ? A × B ಅಂತಂದ್ರ ಸೊ A ಗುಣಲೆ B ಅಂತಂದ್ರ ಸೊ ಹಾಗಾದ್ರೆ ನೋಡ್ರಿ ಫಸ್ಟ್ A × B ಏನೈತಿ ಇಲ್ಲಿ. ಸೊ ನೋಡ್ರಿ P × Q ಅಂದ್ರೆ ಏನಾಗ್ತದೆ? P ಇಸ್ ದ ಮದರ್ ಆಫ್ Q. P Q ನ ತಾಯಿ ಅಂತ ಹೇಳ್ತಾರೆ. ಹಾಗಾದ್ರೆ A × B ಒಳಗೆ ಏನಾಗ್ತದೆ? ಸೊ A B ನ ತಾಯಿ ಆದ್ರು, ಕರೆಕ್ಟಾ? ಸೊ ಯಾರು? A B ನ ತಾಯಿ ಆದ್ರು, ಬಟ್ ಬಿ ನಮಗ್ ಗೊತ್ತಿಲ್ಲ. ಸೊ ಮೇಲ್ ಅದನ್ನು ಫಿಮೇಲ್ ಅದನ್ನು ಗೊತ್ತಿಲ್ಲ. ಓಕೆ, ದೆನ್ ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಬಿ ಡಿವಿಜನ್ ಸಿ ಇದೆ. ಸೊ ಡಿವಿಜನ್ ನೋಡ್ರಿ ಎಲ್ಲೈತಿ? ಇಲ್ಲೈತಿ. ಹಾಗಾದ್ರೆ P ಇಸ್ ದ ಫಾದರ್ ಆಫ್ Q ಅಂತ ಹೇಳ್ತಾರೆ. ಹಾಗಾದ್ರೆ B ಯು C ಯ ತಂದೆ ಆಗ್ತಾ ಇದಾರೆ. ದೆನ್ ಹಾಗಾದ್ರೆ ನೋಡ್ರಿ B ಯು ಏನಪ್ಪಾ ಅಂದ್ರ C ಯ ತಂದೆ ಆದ್ರು. ದೆನ್ C - D. ಹಾಗಾದ್ರೆ C - D ಅಂತಂದಾಗ ನೋಡ್ರಿ ಮೈನಸ್ ಎಲ್ಲಿದೆ? ಇಲ್ಲಿದೆ. ಹಾಗಾದ್ರೆ ನೋಡ್ರಿ P ಇಸ್ ದ ಸಿಸ್ಟರ್ ಆಫ್ Q ಆದ್ರೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಇಲ್ಲಿ C ಯು ಏನಪ್ಪಾ ಅಂತಾರ D ಯ ಸಹೋದರಿ ಆಗ್ತಾ ಇದ್ದಾಳೆ. ಓಕೆ, ಸೊ ದೆನ್ ಅದಾದ ನಂತರ ನೋಡ್ರಿ ಸೊ D + E ಇದೆ. ಸೊ ಪ್ಲಸ್ ಅಂದ್ರೆ ಏನು? P ಇಸ್ ದ ಬ್ರದರ್ ಆಫ್ Q. ಹಾಗಾದ್ರೆ D ಇಲ್ಲಿ ಏನಾಗ್ತದೆ? D ಯು E ಯ
ಸಹೋದರ ಆದ. ಸೊ ಡಿ ಯು ಇ ಯ ಸಹೋದರ ಆದ್ರೆ ಸೊ ನೆಕ್ಸ್ಟ್ ಅಗೇನ್ ಇ ಮೈನಸ್ ಎಫ್ ಅಂತ ಇರ್ತಾರೆ. ಸೊ ಮೈನಸ್ ಎಲ್ಲಿದೆ, ಇಲ್ಲಿದೆ. ಸೊ ಪಿ ಇಸ್ ದ ಸಿಸ್ಟರ್ ಆಫ್ ಕ್ಯೂ ಆದ್ರೆ ಸೊ ದೆನ್ ಇ ಯು ಯಾರ ಸಹೋದರಿ, ಎಫ್ ನ ಸಹೋದರಿ ಆದ್ರೆ ಸೊ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ, ಹಾಗಾದ್ರೆ ಎ ಎಫ್ ಗೆ ಏನಾಗಬೇಕು. ಹಾಗಾದ್ರೆ ನೋಡ್ರಿ ಎ ಇಲ್ಲಿದ್ದಾರೆ, ಸೊ ದೆನ್ ಎಫ್ ಇಲ್ಲಿದ್ದಾರೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಇವರೆಲ್ಲಾರು ಏನಪ್ಪಾ ಅಂದ್ರೆ ಅಣ್ಣ ತಂಗಿಗಳು ಇದಾರೆ. ಹಾಗಾದ್ರೆ ಎಫ್ ನ ತಂದೆ ಯಾರು, ಬಿ. ಸೊ ಬಿ ನ ತಾಯಿ ಯಾರು, ಎ. ಹಾಗಾದ್ರೆ ಎಫ್ ಗೆ ಎ ಏನಾಗಬೇಕು ಅಂದ್ರೆ ಅಜ್ಜಿ ಆಗ್ಬೇಕು, ಗ್ರ್ಯಾಂಡ್ ಮದರ್ ಆಗ್ಬೇಕು. ಸೊ ಹಾಗಾದ್ರೆ ಗ್ರ್ಯಾಂಡ್ ಮದರ್ ನೋಡ್ರಿ, ಗ್ರ್ಯಾಂಡ್ ಮದರ್ ಆಪ್ಷನ್. ಸೊ ಫಾದರ್ ಸಿಸ್ಟರ್ ಇಲ್ಲಿ ಗ್ರ್ಯಾಂಡ್ ಮದರ್ ಇದ್ದಿಲ್ಲ. ಓಕೆ, ಹಾಗಾದ್ರೆ ಏನೈತ್ ನೋಡ್ರಿ, ಎಫ್ ನ ತಂದೆಯ ತಾಯಿ ಅಂತ ಇದೆನಾ. ಸೊ ಮೀನ್ಸ್ ಫಾದರ್ಸ್ ಮದರ್ ನೋಡ್ರಿ ಎಲ್ಲೈತಿ, ಎಸ್ ದ ಆಪ್ಷನ್ ಐತಿ ನೋಡ್ರಿ ಸಿ, ಮೀನ್ಸ್ ಆಪ್ಷನ್ 3 ದ ತಂದೆಯ ತಾಯಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಿಲಾಜಿಸಮ್ಗೆ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಈ ಸಿಲಾಜಿಸಮ್ ಅಲ್ಲಿ ನೋಡ್ರಿ, ಸೊ ಸಮ್ ಯು ಆರ್ ಸಿ ಅಂತ ಇದ್ದಾರೆ. ಹಾಗಾದ್ರೆ ಸಮ್ ಯು ಆರ್ ಸಿ ಆದ್ರೆ ನೋ ಎಲ್ ಇಸ್ ಯು ಅಂತ ಹೇಳ್ತಾರೆ. ಹಾಗಾದ್ರೆ ನೋ ಎಲ್ ಇಸ್ ಯು. ಸೊ ನೋಡ್ರಿ ಈ ಯು ಮತ್ತೆ ಎಲ್ ಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಬಟ್ ಎಲ್ ಸಿ ಆಗ್ಬೋದು, ಎಲ್ಲಾ ಎಲ್ ಗಳು ಸಿ ಆದ್ರೆ ಬಟ್ ಎಲ್ಲಾ ಸಿ ಗಳು ಎಲ್ ಗಳು ಆಗಕ್ ಬರಂಗಿಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಾದ್ರೆ ಕನ್ಕ್ಲೂಷನ್ ಸಮ್ ಎಲ್ ಆರ್ ಯು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಸಮ್ ಎಲ್ ಆರ್ ಯು ಅದಾವ. ಸೊ ಸಮ್ ಎಲ್ ಆರ್ ಯು ಅಂತೂ ಇಲ್ಲ. ಸೊ ದ ಆಪ್ಷನ್ 1 ಮೀನ್ಸ್ ಕನ್ಕ್ಲೂಷನ್ 1 ರಾಂಗ್ ಆಯ್ತು. ದೆನ್ ಸಮ್ ಸಿ ಆರ್ ನಾಟ್ ಎಲ್. ಹೌದಾ, ನೋಡ್ರಿ ಫಸ್ಟ್ ಆಫ್ ಆಲ್ ನೋಡ್ರಿ ಮೊದಲ ನೋಡ್ರಿ, ಸೊ ಸಿ ಅಂತೂ ಎಲ್ ಇಲ್ಲ. ಹೌದಾ, ಹಾಗಾದ್ರೆ ಸಮ್ ಯಾವುದು ಸಿ ಎಲ್ ಇಲ್ಲ ಅಂತಂದ್ರೆ ಸಮ್ ಸಿಗಳು ಕೂಡ ಏನಿರಂಗಿಲ್ಲ, ಎಲ್ ಇರೋದಿಲ್ಲ. ಅದೇ ರೀತಿಯಾಗಿ ಈ ಎಲ್ಲಾ ಸಿಗಳನ್ನ ಎಲ್ ಮಾಡಕ್ ಬರಂಗಿಲ್ಲ. ಎಲ್ಲಾ ಸಿ ಅನ್ನ ಎಲ್ ಮಾಡಿದ್ರೆ ಅದ್ರ ಜೊತೆ ಈ ಯುನು ಬಂದ್ಬಿಡ್ತಾವ. ಬಟ್ ಯು ಏನಾಗಬಾರ್ದು, ಎಲ್ ಆಗ್ಬಾರ್ದು. ಹಾಗಾದ್ರೆ ಇಷ್ಟೊಂದು ಸಿಗಳು ಯಾವತ್ತೂ ಕೂಡ ಏನಾಗಂಗಿಲ್ಲಪ್ಪ ಅಂದ್ರೆ ಎಲ್ ಆಗಂಗಿಲ್ಲ. ಅಂದ್ರೆ ಸಮ್ ಸಿ ಆರ್ ನಾಟ್ ಎಲ್. ಸೊ 100% ರೈಟ್ ಆದಂತ ಉತ್ತರ. ಮೀನ್ಸ್ ದ ಕನ್ಕ್ಲೂಷನ್ 2 ಫಾಲೋ ಬಟ್ 1 ಫಾಲೋ ಆಗ್ತಾ ಇಲ್ಲ ಅಂದ್ರೆ ಸೊ ದೆನ್ ಓನ್ಲಿ ಕನ್ಕ್ಲೂಷನ್ 2 ಫಾಲೋ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಆಪ್ಷನ್ 1 ಈಸ್ ರೈಟ್. ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ಇಲ್ಲಿ ನಾವು ನೋಡ್ರಿ ಎ ಆಸ್ ಇಟ್ ಇದೆ, ಐ ಆಸ್ ಇಟ್ ಇದೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಈ ಇದ್ದಿದ್ದ ಸಿ ಆಗತೈತಿ. ಹೌದಾ, ಈ ಸಿ ಆಗ್ಬೇಕಾದ್ರೆ ಏನಾಗ್ತದ -2. ಓಕೆ, ದೆನ್ ಹಾಗಾದ್ರೆ ಎನ್ ಆಸ್ ಇಟ್ ಇಸ್, ವಿ ಆಸ್ ಇಟ್ ಇಸ್ ಆರ್ -2. ಸೊ ಹಾಗಾದ್ರೆ ಆರ್ -2 ಏನಾಕತಿ, ಇಲ್ಲಿ ಪಿ ಬರ್ತದ. ಸೊ ಹಾಗಾದ್ರೆ ಎನ್ ಪಿ ವಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸಿಕ್ಕಾಪಟ್ಟೆ ಈಸಿ ಆದಂತ ಕ್ವಶನ್ಗಳಿದಾವೆ. ರೈಟ್, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಏನಪ್ಪ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಇಲ್ಲಿ ನೋಡ್ರಿ 7 ಗರ್ಲ್ಸ್ ಅಂತ ಹೇಳ್ತಾರೆ. 7 ಗರ್ಲ್ಸ್ PQRSTV ಆರ್ ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ದ ಸೌತ್. ನೋಡ್ರಿ ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ಸೌತ್ ಫೇಸಿಂಗ್ ಮಾಡ್ತಾ ಇದಾರೆ. ಓಕೆ, ಸೌತ್ ಫೇಸಿಂಗ್ ಅಂದಾಗ ನೋಡ್ರಿ ಈ ಕಡೆ ಏನಾಗ್ತಾ ಇರ್ತದೆ ರೈಟ್, ಆದ್ರೆ ಈ ಕಡೆ ಎಲ್ಲ ಏನಾಗ್ತಿರ್ತದೆ ಲೆಫ್ಟ್ ಆಗ್ತಾ ಇರ್ತದೆ. ಓಕೆ, ಒಬ್ಬ ವ್ಯಕ್ತಿಯ ರೈಟ್ ಅಂದ್ರೆ ಈ ಸೈಡ್ ಬರ್ತದ, ಲೆಫ್ಟ್ ಅಂದ್ರೆ ಆ ಕಡೆ ಹೋಗ್ತಾ ಇರ್ತದೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಕ್ಯೂ ಮತ್ತು ಆರ್ ಇಮಿಡಿಯೇಟ್ ನೇಬರ್ಸ್ ಆಫ್ ಈಚ್ ಅದರ್. ಸೊ ದೆನ್ ಕ್ಯೂ ಇಸ್ ಅಟ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂತದ. ಓಕೆ, ನೋಡ್ರಿ ಕ್ಯೂ ಮತ್ತು ಆರ್ ಏನಪ್ಪಾ ಅಂದ್ರ ಇವ್ರಿಬ್ರು ಆಜು ಬಾಜು ಕುಳ್ತಾರ. ಓಕೆ, ಸೊ ಕ್ಯೂ ಮತ್ತು ಆರ್ ಆಜು ಬಾಜು ಕೂತಾರ, ಈ ರೀತಿನೂ ಕೊಂಡಿರ್ಬೋದು. ಓಕೆ, ಹಾಗಾದ್ರೆ ಕ್ಯೂ ಏನಪ್ಪಾ ಅಂತಂದ್ರ ಸೊ ಒಂದು ಎಕ್ಸ್ಟ್ರೀಮ್ ಎಂಡ್ ದಾಗ ಕೂತಾರ ಅಂತ ಹೇಳ್ತಾರ. ಒಂದು ಕ್ಯೂ ಈ ಕಡೆ ಎಂಡ್ ಆಗಿರ್ಬೇಕು, ಕ್ಯೂ ಒಂದು ಈ ಕಡೆ ಎಂಡ್ ಆಗಿರ್ಬೇಕು. ಓಕೆ, ಸೊ ಎಕ್ಸ್ಟ್ರೀಮ್ ಎಂಡ್ ದಾಗ ಅಂತ ಹೇಳ್ತಾರ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಪಿ ಇಸ್ 4 ಟು ದ ಲೆಫ್ಟ್ ಆಫ್ ಅ ಕ್ಯೂ. ಈಗ ನೋಡ್ರಿ, ಸೊ ಇನ್ ಕೇಸ್ ಕ್ಯೂ ಇಲ್ಲಿ ತಗೊಂಡ್ವಿ, ಸೊ ಈಗ ಏನ್ ಹೇಳ್ತಾರ ಲೆಫ್ಟ್ ಆಫ್ ಏನಂತ ಹೇಳ್ತಾರ, ವಾಟ್ ಇಸ್ ಆನ್ಸರ್ ಕ್ವಶನ್ ಇದೆ, ಪಿ ಇಸ್ 4 ಟು ದ ಲೆಫ್ಟ್ ಆಫ್ ಅ ಕ್ಯೂ. ಈ ಕ್ಯೂ ನ ಎಡಗಡೆ ಸೊ ಯಾರಿದಾರಪ್ಪ ಅಂತಾರ, ಪಿ ಇದಾರ ಅಂತ ಹೇಳ್ತಾರೆ. ಹಾಗಾದ್ರೆ ಸೊ ಇದು ನೋಡ್ರಿ ಕ್ಯೂ ಎಡಗಡೆ ಅಂತಂದ್ರೆ ಯಾವ ಕಡೆ ಇರ್ತದೆ, ಈ ಕಡೆ ಇರ್ತದೆ. ಹಾಗಾದ್ರೆ ಕ್ಯೂ ನ ಎಡಗಡೆ ಅಂತಂದ್ರೆ ನೋಡ್ರಿ ಈ ಕಡೆ 1 2 3 4ನೇ ಸ್ಥಾನಕ್ಕೆ ಯಾರದಾರಪ್ಪ ಅಂದ್ರ ಪಿ ಅದಾರ ಅಂತ ಹೇಳ್ತಾರ. ಹಾಗಾದ್ರೆ ಈಗ ಇನ್ ಕೇಸ್ ಪಿ ಅಲ್ಲಿ ಬಂದ್ರೆ ಓಕೆ, ಯಾಕಂದ್ರೆ ಕ್ಯೂ ಇಸ್ at the one of the extreme end ಕೂಡ ಅಂತ ಹೇಳ್ತಾರೆ. ಹಾಗಾದ್ರೆ ಎಕ್ಸ್ಟ್ರೀಮ್ ಎಂಡ್ ಇದ್ರೆ ಸೊ ದೆನ್ ಪಿ ಇಸ್ 4 ಟು ದ ಲೆಫ್ಟ್ ಆಫ್ ಅ ಕ್ಯೂ. ಸೊ ಹಾಗಾದ್ರೆ ಪಿ ಈ ಕಡೆ ಬರಬೇಕು. ದೆನ್ ಹಾಗಾದ್ರೆ ಕ್ಯೂ ಒಂದು ಎಂಡಿಗೆ ಆದ್ರೆ ಸೊ ಹಾಗಾದ್ರೆ ನೆಕ್ಸ್ಟ್ ಹಾಗಾದ್ರೆ ನೋಡ್ರಿ ಕ್ಯೂ ಮತ್ತು ಆರ್ ಏನದಾರ ಇಬ್ರು ಆಜು ಬಾಜು ಇದಾರ. ಹಾಗಾದ್ರೆ ಆರ್ ಇಲ್ಲಿ ಬರ್ತದ. ಓಕೆ, ಸೊ ದೆನ್ ದ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ಓದೋದಾದ್ರೆ ನೋಡ್ರಿ ಯು ಇಸ್ ನಾಟ್ ದ ಇಮಿಡಿಯೇಟ್ ನೇಬರ್ ಆಫ್ ಐದರ್ ಪಿ ಆರ್ ಆರ್. ಓಕೆ, ನೋಡ್ರಿ ಪಿ ಮತ್ತು ಆರ್ ನ ಇಮಿಡಿಯೇಟ್ ನೇಬರ್ ಯಾರಲ್ಲಪ್ಪ ಅಂತಂದ್ರ ಸೊ ಯು ಅಲ್ಲ ಅಂತಂದ್ರೆ. ಹಾಗಾದ್ರೆ ಯು ಇಲ್ಲಿಯೂ ಬರಂಗಿಲ್ಲ, ಈ ಕಡೆ ಬಾಜು ಇದ್ದಾಗ ಇಲ್ಲಿಯೂ ಬರಂಗಿಲ್ಲ. ಯಾಕಂದ್ರೆ ಟೋಟಲ್ ಈ ಕ್ಯೂ ಏನದ ಒಂದ್ ಸೈಡ್ ಎಕ್ಸ್ಟ್ರೀಮ್ ಎಂಡ್ ಅಂತ ಹೇಳ್ತಾರೆ. ಹಾಗಾದ್ರೆ ಟೋಟಲ್ ಇರೋರು ಎಷ್ಟು 7 ಜನ. ಹಾಗಾದ್ರೆ ಒಂದ್ ಸೈಡ್ ಆದ್ರೆ 1 2 3 4 5 ನೆಕ್ಸ್ಟ್ ಇನ್ನಿಬ್ರು ಬರ್ತಾ ಇದಾರೆ 6 7. ಹಾಗಾದ್ರೆ ಯು ಇಲ್ಲಿಯೂ ಬರಂಗಿಲ್ಲ, ಯಾಕಂದ್ರೆ ಆರ್ ನ ಬಾಜು ಆಕತಿ. ಯು ಇಲ್ಲೂ ಬರಂಗಿಲ್ಲ, ಯಾಕಂದ್ರೆ ಪಿ ಬಾಜು ಆಗ್ತದ. ದೆನ್ ಹಾಗಾದ್ರೆ ಯು ಡೆಫಿನೆಟ್ಲಿ ಏನಾಗ್ತದೆ
ಏನಾಗ್ತದ ಅಲ್ಲೇ ಬರ್ತದ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ. ಸೊ ಎಸ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ವಿ. ಹಾಗಾದ್ರೆ ವಿ ಯ ಬಲಗಡೆ. ಸೊ ಹಾಗಾದ್ರೆ ವಿ ಯ ಬಲಗಡೆ ಯಾರಿದಾರ? ಎಸ್ ಇದಾರ ಅಂತಾರ. ಓಕೆ, ಸೊ ದೆನ್ ಎಸ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ವಿ. ಹಾಗಾದ್ರೆ ವಿ ಇಲ್ಲಿ ಬಂದಾಗ ಮಾತ್ರ 1, 2 ಎಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಒಬ್ಬ ಮನುಷ್ಯ ಯಾರು ಉಳಿದ್ರಪ್ಪ ಅಂದ್ರ ಟಿ ಉಳಿದ. ಆ ಟಿ ಏನಾಗಿರ್ತಾನೆ? ಇಲ್ಲಿ ಕೂತಿರ್ತಾನೆ. ಓಕೆ, ಹಾಗಾದ್ರೆ ಕ್ವಶನ್ ಏನಿದೆ, ಸೊ ಹೂ ಇಸ್ ಸಿಟ್ಟಿಂಗ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಆರ್. ಹಾಗಾದ್ರೆ ಆರ್ ನ ಇಮಿಡಿಯೇಟ್ ಬಲಗಡೆ ಯಾರು ಕೂತಾರಪ್ಪ ಅಂದ್ರ ಕ್ಯೂ ಕೂತಿದ್ದಾರೆ. ಸೊ ದ ಆಪ್ಷನ್ 1 ಕ್ಯೂ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿಲ್ಲ ಅಂತಾರ ಮತ್ತೊಂದ್ಸತಿ ರಿಪೀಟ್ ಆಗಿ ನೋಡ್ರಿ, ಪಕ್ಕ ಅರ್ಥ ಆಗ್ತದೆ. ಓಕೆ, ದೆನ್ ದ ನೆಕ್ಸ್ಟ್ ನೋಡ್ರಿ, ಇದು ಪೇಪರ್ ಫೋಲ್ಡಿಂಗ್ ಗೆ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ, ಈ ಪೇಪರ್ ಫೋಲ್ಡಿಂಗ್ ಅಲ್ಲಿ ನೋಡ್ರಿ, ಒಂದು ಪೇಪರ್ ಈ ರೀತಿಯಾಗಿ ಮಾಡಿಸ್ತಾ ಇದೆ, ನೆಕ್ಸ್ಟ್ ಇನ್ನೊಂದು ಈ ಕಡೆ ಮಾಡಿಸ್ತಾ ಇದೆ, ಅದಾದ್ಮೇಲೆ ಪೇಪರ್ ಈ ರೀತಿಯಾಗಿ ಕಟ್ ಮಾಡ್ತಾರೆ. ಓಕೆ, ಸೊ ಹಾಗಾದ್ರೆ ಈ ಪೇಪರ್ ಅನ್ನ ತೆಗೆದಾಗ ಫಸ್ಟ್ ನಾವು ಲಾಸ್ಟಿಗೆ ಫೋಲ್ಡ್ ಹೆಂಗ್ ಮಾಡ್ತೀವಿ ಅದನ್ನ ಉಲ್ಟಾ ತೆಗಿತೀವಿ. ಸೊ ಹಾಗಾದ್ರೆ ಸೊ ಈ ರೀತಿ ಬರ್ತದ, ರೈಟ್. ನೆಕ್ಸ್ಟ್ ನೋಡ್ರಿ, ಇದನ್ನ ಮೇಲೆ ಎಬ್ಬಿಸ್ತೀವಿ. ಸೊ ಮೇಲೆ ಎಬ್ಸಿದಾಗ ಸೊ ಅಗೇನ್ ಏನಾಕೈತಿ, ಸೊ ಇಲ್ಲಿ ಮತ್ತು ಇಲ್ಲಿ ಒಂದು ಬರ್ತದ. ಓಕೆ, ಸೊ ಹಾಗಾದ್ರೆ ಈ ರೀತಿಯಾದಂತ ಒಂದು ಚಿತ್ರ ಎಲ್ಲಿದೆಪ್ಪ ಅಂತಾರ, ಸೊ ದ ಆಪ್ಷನ್ ಇಸ್ 2. ಸೊ ಇದು ನಮ್ಮ ಆಪ್ಷನ್ ಆಗ್ತಾ ಇದೆ. ಓಕೆ, ಸೊ ಆಕ್ಚುಲಿ ನಡಕಿನ ಲೈನ್ ಇರಂಗಿಲ್ಲ, ಇದು ಫೋಲ್ಡ್ ಇರ್ತದೆ. ಓಕೆ, ಸೊ ದೆನ್ ಫೋಲ್ಡ್ ಅಂತಂದ್ರೆ ಸೊ ಹಾಗಾದ್ರೆ ಇದು ನಮ್ಮ ಆಪ್ಷನ್ ಆಗ್ತಾ ಇದೆ. ದೆನ್ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಹಾಗಾದ್ರೆ ನೋಡ್ರಿ, ಕ್ವಶನ್ ಏನ್ ಕೇಳ್ತಂದ್ರೆ, ಈ ಒಂದು ಶಬ್ದಗಳನ್ನ ಏನಪ್ಪಾ ಅಂತಾರ ಅಕಾರ್ಡಿಂಗ್ ಟು ದ ಡಿಕ್ಷನರಿ ಆರ್ಡರ್ ನಾವು ಮಾಡಿದಾಗ, ಸೊ ನಾಲ್ಕನೇ ಸ್ಥಾನದಲ್ಲಿ ಬರುವಂತ ಶಬ್ದ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಅರೆ ಈ 4ನೇ ಸ್ಥಾನದಲ್ಲಿ ಬರುವಂತ ಶಬ್ದ ಅಂತ ನೋಡಿದಾಗ, ಸೊ ಇಲ್ಲಿ ನಾವು ಪ್ರತಿಯೊಂದರಲ್ಲೂ ನೋಡ್ರಿ, ಸೊ ಇಲ್ಲಿ ಫಸ್ಟ್ ಗೆ 3 ಲೆಟರ್ಸ್ ಏನದವ PRI ಅನ್ನುವಂಥವ ಎಲ್ಲಾ ಕಡೆ ಕೂಡ ಕಾಮನ್ ಆಗಿದಾವ, ಹೌದಲ್ರಿ. ಸೊ ದೆನ್ ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿ ಬರ್ತಾ ಇದೆ ವಿ, ಸೆಕೆಂಡ್ ಇಲ್ಲಿ ಬರ್ತಾ ಇದೆ ಎಸ್, ದೆನ್ ಇಲ್ಲೂ ಕೂಡ ನೋಡ್ರಿ ವಿ ಇದೆ, ಇಲ್ಲೂ ಕೂಡ ವಿ ಇದೆ, ಅಲ್ಲೂ ಕೂಡ ವಿ ಇದೆ. ಹಾಗಾದ್ರೆ ಈ ಎಸ್ ಮತ್ತು ವಿ ಇದೊಳಗೆ ಫಸ್ಟ್ ಬರೋದು ಯಾವ್ದಪ್ಪ ಅಂತಾರ, ಸೊ ಇದು ಫಸ್ಟ್ ಬರ್ತದೆ ಎಸ್ ಅನ್ನೋದು. ಓಕೆ, ಹಾಗಾದ್ರೆ ಇದು ಈ ಶಬ್ದ ಏನೈತಲ್ಲ ಪೂರಾ ಫಸ್ಟ್ ಬಂತು. ದೆನ್ ಹಾಗಾದ್ರೆ ಇಲ್ಲಿ ಏನಾಯ್ತು, ನೆಕ್ಸ್ಟ್ ವಿ ಮತ್ತನ್ನು ಕಾಮನ್ ಆಯ್ತು, ದೆನ್ ಇಲ್ಲೂ ಕೂಡ ವಿ ಮಟ್ಟ ಕಾಮನ್ ಆಯ್ತು, ವಿ ಕಾಮನ್, ದೆನ್ ವಿ ಕಾಮನ್. ಓಕೆ, ಸೊ ದೆನ್ ಹಾಗಾದ್ರೆ ಈ ಪ್ರಿಸನ್ ಅನ್ನೋದು ಫಸ್ಟ್ ವರ್ಡ್ ಆಯ್ತು. ದೆನ್ ಈ ವಿ ಕಾಮನ್ ಆದಾಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಅದ್ರ ನೆಕ್ಸ್ಟ್ ಲೆಟರ್ ಯಾವ್ದಪ್ಪ ಅಂದ್ರ 5ನೇ ಲೆಟರ್. ಇಲ್ಲಿ ಏನ್ ಬರ್ತಾ ಇದೆ ಎ, ದೆನ್ ಇಲ್ಲಿ ಏನ್ ಬರ್ತಾ ಇದೆ ಅಗೇನ್ ಎ, ದೆನ್ ಇಲ್ಲಿ ಏನ್ ಬರ್ತಾ ಇದೆ ವಿ, ದೆನ್ ಅಲ್ಲಿ ನೋಡ್ರಿ ಐ, ಹೌದಾ. ಸೊ ಹಾಗಾದ್ರೆ ಸೆಕೆಂಡ್ ಏನಪ್ಪಾ ಅಂತಾರ ಇದ್ರೊಳಗೆ ನಾವು ನೋಡಿದ್ ನೋಡ್ರಿ ಎ. ಓಕೆ, ಹಾಗಾದ್ರೆ ಇಲ್ಲೂ ಎ ಇದೆ, ಇಲ್ಲೂ ಇದೆ. ಸೊ ದೆನ್ ಹಾಗಾದ್ರೆ ಇದರ ಸೆಕೆಂಡ್ ಆಗ್ಬೋದು, ಇಲ್ಲ ಥರ್ಡ್ ಆಗ್ಬೋದು, ಇದರ ಸೆಕೆಂಡ್ ಇಲ್ಲ ಥರ್ಡ್ ಆಗ್ಬೋದು. ಓಕೆ, ನಮ್ಗೆ 2 ಎ ಕ್ಯಾನ್ಸಲ್ ಆಯ್ತು. ದೆನ್ ವಿ ಮತ್ತು ಐದೊಳಗೆ ಫಸ್ಟ್ ಯಾವ್ದು ಬರ್ತದ, ಸೊ ದೆನ್ ಸಾರಿ ಇಲ್ಲಿ ವಿ ಇದೆ, ಅಲ್ಲಿ ಐ ಇದೆ. ಹಾಗಾದ್ರೆ ವಿ ಐ ಒಳಗೆ ಫಸ್ಟ್ ಯಾವ್ದು ಬರ್ತದ ಅಂತಾರ ಐ ಬರ್ತದ. ಹಾಗಾದ್ರೆ ಡೆಫಿನೆಟ್ಲಿ ಇದೇ 4th ಸ್ಥಾನದಲ್ಲಿ ಬರುವಂತ ಶಬ್ದ ಆಗಿರ್ತದ ಪ್ರಿವಿಲೇಜ್ ಅನ್ನೋದು. ಸೊ ಹಾಗಾದ್ರೆ ಅದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡೈಸಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಇಲ್ಲಿ ನಾವು ನೋಡ್ಬೋದು, ಸೊ ಕಾಮನ್ ಇರುವಂತ ಸಂಖ್ಯೆಯನ್ನ ತೆಗೆದುಕೊಳ್ರಿ. ಓಕೆ, ಒಂದು ಕಾಮನ್ ಆಗೈತಿ. ಸೊ ನಮಗೆ ಕೇಳಾತಾರಲ್ಲಿ 3 ಅಪೋಸಿಟ್ ಏನಂತ ಕೇಳ್ತಾರ. ಹಾಗಾದ್ರೆ 1 ಅನ್ನ ಬರ್ಕೊಂಡ್ರಿ. ಸೊ ದೆನ್ 1 ಕಾಮನ್ ಆದ್ರೆ ಸೊ ಗೋ ವಿತ್ ಆಂಟಿ ಕ್ಲಾಕ್ ವೈಸ್. ಇಲ್ಲೂ ಕೂಡ ಏನ್ ಮಾಡ್ರಿ ಆಂಟಿ ಕ್ಲಾಕ್ ವೈಸ್ ತಗೊಳ್ರಿ. ಸೊ ದೆನ್ 1 4 3 ಆದ್ರೆ ಸೊ ಈ ಕಡೆ ಏನಾಗ್ತದೆ ನೋಡ್ರಿ 1 6 5 ಆಗ್ತಾ ಇದೆ. ಸೊ ದೆನ್ ನಮ್ಗೆ ಕೇಳಿದೇನಪ್ಪ ಅಂದ್ರೆ 3 ಅಪೋಸಿಟ್ ಕೇಳ್ತಾರೆ. ಹಾಗಾದ್ರೆ 3 ಅಪೋಸಿಟ್ ಏನ್ ಬರ್ತದೆ 5 ಬರ್ತಾ ಇದೆ. ಸೊ ದ ಆಪ್ಷನ್ ಇಸ್ 2 5 ರೈಟ್. ಸೊ ರೈಟ್. ಸೊ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಇಸ್ ಓಕೆ. ಸೊ ಇಲ್ಲಿ ನೋಡ್ರಿ ಒಂದು ಅನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಡಿ ಇದ್ದಿದ್ದು ಏನಾಗ್ತದೆ ಅಂತಾರ ಎಫ್ ಆಗಿದೆ. ಸೊ ಡಿ ಇದ್ದಿದ್ದು ಏನಾಗಿದೆ ಎಫ್ ಆಗಿದೆ. ಸೊ ಏನಪ್ಪಾ ಅಂತಂದ್ರೆ +2 ಆಗೈತಿ. ಓಕೆ, ಹಾಗಾದ್ರೆ ಡಿ ಇದ್ದಿದ್ದು +2 ಆಗ್ಬೇಕಾರೆ ಸೊ ಇಲ್ಲೂ ಕೂಡ ಚೆಕ್ ಮಾಡ್ರಿ. ಸೊ ಬಿ ನೋಡ್ರಿ +2 ಆಗಿಲ್ಲ, ಯಾಕಂದ್ರೆ ಮೈನಸ್, ಯಾಕಂದ್ರೆ ಬಿ ಹಿಂದಿನ ಇದೈತಿ. ಎಕ್ಸ್ ಅಂತಾರ ಇದು ಕೂಡ ಹಿಂದಿಂದ ಐತಿ. ಸೊ ದೆನ್ ಎಫ್ ನೋಡ್ರಿ ಎಫ್ ಜಿ ಎಚ್ ಇಲ್ಲೂ ಕೂಡ ಇಲ್ಲಿ ಏನಾಗೈತಿ +2 ಆಗೈತಿ. ಡಬ್ಲ್ಯೂ ಇದ್ದಿದ್ದು ಎಂ ಅಂತ ನೋಡ್ರಿ ಇಲ್ಲೂ ಕೂಡ ಮೈನಸ್ನಾಗ ಹೋಗ್ತೈತಿ. ಸೊ ಹಾಗಾದ್ರೆ ನಮ್ದು ಆಪ್ಷನ್ ಏನಾಕೈತಿ ನೋಡ್ರಿ ಎಫ್ ಇದ್ದಿದ್ದ +2 ಆಗಿರೋನ ಎಚ್ ಬರತೈತಿ ಅಂತಾರ. ಡೆಫಿನೆಟ್ಲಿ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಡಿ ಇ ಎಫ್ ಜಿ ಇದ್ದಿದ್ದು ನೋಡ್ರಿ ಏನಾಗೈತಿ ಅಗೇನ್ +2 ಆಗಿ ಐ ಆಗೈತಿ. ದೆನ್ ವಿ ಇದ್ದಿದ್ದು ನೋಡ್ರಿ ಡಬ್ಲ್ಯೂ ಎಕ್ಸ್ ಇಲ್ಲೂ ಕೂಡ +2 ಆಗೈತಿ. ಎಸ್, ಹಾಗಾದ್ರೆ ಇದೆ ಡೆಫಿನೆಟ್ ಆದ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್, ಎಸ್ ದಿಸ್ ಇಸ್ ದ ಎಂಡ್ ಆಫ್ ದ ಕ್ವಶನ್. ಓಕೆ, ಸೊ ಅಗೇನ್ ಮುಂದಿನ ವಿಡಿಯೋದನ್ನ ನಾನು
ಅಗೇನ್ ಮುಂದಿನ ಒಂದು ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯಾದ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಚಾನಲ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.